ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ ಪ್ರಿಯರೇ. ಈ ದಿನದ ದೇವರ ಧ್ಯಾನಕ್ಕಾಗಿ ತೆಗೆದುಕೊಂಡಂಥದ್ದು ಅಪೊಸ್ತಲ ಕೃತ್ಯಗಳಲ್ಲಿ 16ನೇ ಅಧ್ಯಾಯದಲ್ಲಿ 31ನೇ ವಚನ ಈ ರೀತಿಯಾಗಿ ಹೇಳುತ್ತದೆ: ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದ ಎಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇನ್, ಹಾಲೆಲೂಯ. ದೇವರ ಮೇಲೆ ನಂಬಿಕೆ ಇಡುವಾಗ, ಯೇಸು ಕ್ರಿಸ್ತನ ಮೇಲೆ ಒಂದು ಕುಟುಂಬ, ಒಬ್ಬ ವ್ಯಕ್ತಿ ನಂಬಿಕೆ ಇಡುವಾಗ ಇಡೀ ಆ ಕುಟುಂಬವೇ ದೇವರ ರಕ್ಷಣೆಯಲ್ಲಿ ಇರುವಂಥದ್ದಾಗಿರುತ್ತದೆ. ಕುಟುಂಬದಲ್ಲಿ ಒಬ್ಬರು ನಂಬಿ ದೇವರನ್ನು ಪ್ರಾರ್ಥಿಸುವಾಗ ಆ ಇಡೀ ಕುಟುಂಬವೇ ರಕ್ಷಣೆಯಲ್ಲಿರುತ್ತದಂತೆ. ಯಾವ ರೀತಿ ರಕ್ಷಣೆ ಅಂತ ನಾವು ನೋಡೋದಾದರೆ, ಪಾಪದಿಂದ, ಶಾಪಗಳಿಂದ, ದುಃಖದಿಂದ, ವೇದನೆಯಿಂದ, ಕಷ್ಟದಿಂದ, ಸಾಲಗಳಿಂದ, ಎಲ್ಲದರಿಂದ ದೇವರು ರಕ್ಷಿಸುವ ಆತನು. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನೇ ಕಾಣುವೆ ಎಂಬುದಾಗಿ. ಹೌದು ಪ್ರಿಯರೇ, ಕುಟುಂಬದಲ್ಲಿ ಒಬ್ಬರು ನಂಬಿ ಪ್ರಾರ್ಥಿಸುವಾಗ ಇಡೀ ಕುಟುಂಬವೇ ರಕ್ಷಣೆ ಆಗಿರುತ್ತದಂತೆ. ಆ ಇಡೀ ಕುಟುಂಬವೇ ಪ್ರಾರ್ಥಿಸುವಾಗ ಇಡೀ ಆ ವಂಶವೇ ರಕ್ಷಣೆಯಲ್ಲಿರುವಂಥದ್ದಾಗಿರುತ್ತದೆ, ಇಡೀ ಗ್ರಾಮವೇ ರಕ್ಷಣೆಯಲ್ಲಿರುವಂಥದ್ದಾಗಿರುತ್ತದೆ. ಹೌದು ಪ್ರಿಯರೇ, ದೇವರು ಹೇಳುವಂಥ ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಜೀವಿಸುವಾಗ ದೇವರೇ ನಮಗೆ ರಕ್ಷಕನು, ರಕ್ಷಣೆಯು, ಕೋಟೆಯು, ದುರ್ಗವು, ವಿಮೋಚಕನು ಹಾಗೂ ನಮ್ಮೆಲ್ಲರ ಪ್ರಾಣ ಆತ್ಮವನ್ನು ಕಾಯುವಾತನು. ಈ ವಾಗ್ದಾನಗಳನ್ನು ಕೇಳುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ. ಆಮೇನ್. ಗಾಡ್ ಬ್ಲೆಸ್ ಯು.